ಹಾಯ್ ಹಲೋ ನಮಸ್ಕಾರ. ನಾನು ಶ್ರೇಯ ಬಂಗಿರ. ಬಹಳಷ್ಟು ದಿನ ಆದಮೇಲೆ ಒಂದು ವಿಡಿಯೋ ಮುಖೇನ ನಾನು ನಿಮ್ಮ ಮುಂದೆ ಬಂದಿರುವಂಥದ್ದು. ಬೆಳಗಿನ ಒಂದು ಪ್ರಾರಂಭ ನಂದು ಡಿಟಾಕ್ಸ್ ಡ್ರಿಂಕಿನ ಜೊತೆಗೆ ಇದನ್ನು ಕುಡಿತಾ ನಾವು ಸ್ವಲ್ಪ ಹೊತ್ತು ಮಾತನಾಡೋಣ. ಹೌದು, ನಾನು ವೆಯ್ಟ್ ಲಾಸ್ ಜರ್ನಿಯಲ್ಲಿದ್ದೀನಿ. ಆ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಒಂದು ಡೌಟ್ಸ್ ಇದೆ, ಎಷ್ಟು ವೆಯ್ಟ್ ಲಾಸ್ ಆಗ್ತಿದ್ದೀರಾ ನೀವು? ಯಾಕೆಂತ ಹೇಳಿದರೆ ನಿಮಗೆ ಆಲ್ಮೋಸ್ಟ್ ನನ್ನ 2-3 ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿರ್ತೀನಿ. ನಾನು ಜೀನಿ ಸ್ಲಿಮ್ ವೆಯ್ಟ್ ಲಾಸ್ ಪೌಡರ್ ಏನಿದೆ ಅದನ್ನು ತಗೊಳ್ತಾ ಇರೋದ್ರಿಂದ ಸೊ ಎಲ್ಲರಿಗೂ ಒಂದು ಡೌಟ್ ಇರುತ್ತೆ. ತುಂಬ ಜನರ ಕೆಲವೊಂದು ಕ್ವೆಶನ್ಸ್ನ ನಾನು ಪಿಕ್ ಮಾಡಿ ನಾನು ಮಾತನಾಡ್ತಿರೋ ಅಂಥದ್ದು. ಆಲ್ಮೋಸ್ಟ್ ಸುಮಾರು ಜನ ಸೈಡ್ ಎಫೆಕ್ಟ್ಸ್ ಬಗ್ಗೆನೇ ಮಾತಾಡ್ತಿದ್ದೀರಾ. ಹಾಗೆಯೇ ಜೀನಿ ಸ್ಲಿಮ್ಮನ್ನು ವೆಯ್ಟ್ ಲಾಸ್ ಪೌಡರನ್ನು ಕುಡಿದು ವೆಯ್ಟ್ ಲಾಸ್ ಆದಮೇಲೆ ಅದನ್ನು ಬಿಟ್ಟರೆ ಮತ್ತೊಮ್ಮೆ ವೆಯ್ಟ್ ಗೇನ್ ಆಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಸೊ ಅದಕ್ಕೆ ನಾನು ಕ್ಲಿಯರ್ ಆಗಿ ಆನ್ಸರ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಯಾಕೆಂತ ಹೇಳಿದರೆ ಈ ಒಂದು ಪ್ರಯೋಗಕ್ಕೆ ಒಳಪಟ್ಟಿರೋದ್ರಿಂದ ನಾನು ಅದರ ಬಗ್ಗೆ ಸ್ವಲ್ಪ ಹೊತ್ತು ಮಾತನಾಡೋಣ ಅಂತ ಹೇಳಿನೇ ಬಂದಿರೋದು. ನೋಡಿ, ನನ್ನ ಹಸ್ಬೆಂಡ್ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಇರೋದ್ರಿಂದ, ಅಂದರೆ ನನ್ನ ಹಸ್ಬೆಂಡ್ ಆರ್ಮಿಯಲ್ಲಿ ಸೇವೆ ಸಲ್ಲಿಸ್ತಾ ಇರೋದ್ರಿಂದ ಸೊ ಅವರು ಯಾವಾಗ ರಾಜ್ಯದಲ್ಲಿ ಬರ್ತಾರೋ ಆವಾಗ ನನಗೆ ಈ ಡಯೆಟ್ಟು ಈ ಒಂದು ಪ್ಲ್ಯಾನ್ಗಳನ್ನು ಅವರು ಕಂಟಿನ್ಯೂ ಮಾಡೋದಕ್ಕೆ ಬಿಡೋದಿಲ್ಲ. ಅವರಿಗೆ ಇಷ್ಟ ಆಗೋಲ್ಲ. ಯಾಕೆಂತ ಹೇಳಿದ್ರೆ ಒಂದು 3 ಮಂತ್ಸ್ ಬಿಟ್ಟು ಅವರು ಬರೋದು, ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಜೊತೆಗೆ ಊಟ ಮಾಡಬೇಕು. ಸೊ ಹಾಗಾಗಿ ಅವರು ಅದನ್ನು ಫಾಲೋ ಮಾಡೋಕ್ಕೆ ಬಿಡಲ್ಲ. ಹಾಗಾಗಿ ನಾನು ಒಂದು 20 ಡೇಸ್ ಏನಾಯಿತು, ನಂದು ಈ ಒಂದು ಜರ್ನಿಯನ್ನು ನಾನು ಸ್ವಲ್ಪ ಸ್ಟಾಪ್ ಮಾಡ್ತಾ ಇದ್ದೆ. ಅಂದರೆ ಕಂಟಿನ್ಯೂಟಿ ಇರ್ತಾ ಇರಲಿಲ್ಲ. ಸೊ ಇದಕ್ಕೆ ಆನ್ಸರ್ ಕೆಲವೊಬ್ಬರಿಗೆ ಸಿಗುತ್ತೆ, ವೆಯ್ಟ್ ಗೇನ್ ಬಿಟ್ಟರೆ ವೆಯ್ಟ್ ಗೇನ್ ಆಗುತ್ತಾ ಅಂತ. ಸೊ ಈ ಒಂದು ಕ್ವೆಶನ್ಗೆ ಆನ್ಸರ್ ನಾನು ನನ್ನ ಈ ಒಂದು ಮಾತಿನಲ್ಲೇ, ಕನ್ವರ್ಸೇಷನಲ್ಲೇ ಇರುತ್ತೆ. ಹೌದು, ನನಗೆ ತುಂಬ ಭಯ ಆಯಿತು. ನಾನು ಅವರು ಬರುವಾಗ 65 ವೆಯ್ಟ್ ಇದ್ದೆ ನಾನು. ಸೊ 65 ವೆಯ್ಟ್ ನನಗೆ ತುಂಬ ಅನಿಸ್ತಾ ಇತ್ತು, ಅಯ್ಯೋ ಜಾಸ್ತಿ ಆಗಿಬಿಡ್ತೀನೇನೋ ಅಂತ. ಬಟ್ ನಾನು ಖಂಡಿತ ಅವರು ಹೋಗುವಲ್ಲಿ ತನಕ ನಾನು ಜಾಸ್ತಿ ಆಗಿಲ್ಲ. ನಾನು ರೈಸ್ ತೊಗೊಳ್ತಾ ಇದ್ದೆ ನೈಟ್ ಟೈಮು. ಕ್ವಾಂಟಿಟಿ ಅಂತೂ ತುಂಬ ಕಡಿಮೆ ತೊಗೊಳ್ತಾ ಇದ್ದೆ, ಹೆಚ್ಚಾಗಿ ನಾನು ತೊಗೊಳ್ತಾ ಇರಲಿಲ್ಲ. ಜೀನಿಯನ್ನು ನಾನು ಕಂಪ್ಲೀಟ್ ಅವಾಯ್ಡ್ ಮಾಡಿದ್ದೆ. ಜೀನಿ ಪೌಡರ್ನ ನಾನು ತೊಗೊಳ್ತಾನೆ ಇರಲಿಲ್ಲ ಹೆಚ್ಚಾಗಿ. ಸೊ ಏನು ಬ್ರೇಕ್ಫಾಸ್ಟ್ ಇರುತ್ತೆ, ಏನು ಡಿನ್ನರ್ ಇರುತ್ತೆ, ಏನು ಲಂಚ್ ಇರುತ್ತೆ, ಸೊ ಅದನ್ನೇ ನಾನು ಏನು ಮಾಡ್ತಾಯಿದ್ದೆ, ಪ್ರಿಫರ್ ಮಾಡ್ತೆ, ನಾನು ತೊಗೊಳ್ತಾ ಇದ್ದೆ. ಸೊ ಹಾಗಾಗಿ 65 ಇದ್ದಂತಹ ವೆಯ್ಟು ಒಂದು ಸ್ವಲ್ಪ ಟೈಮ್ ಬಿಟ್ಟು ನಾನು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ 65 ಇದ್ದಂತಹ ವೆಯ್ಟು ಹಾಗೆ ಇತ್ತು. ಒಂದು ಸ್ವಲ್ಪ ಮಟ್ಟಿಗೆ ಒಂದು ಗ್ರಾಮ್ಸ್ ಲೆಕ್ಕದಲ್ಲಿ ಆ ಕಡೆ ಈ ಕಡೆ ವೇರಿ ಆಗ್ತಾ ಇತ್ತು ವಿನಃ ಸಂಪೂರ್ಣವಾಗಿ ನಾನು 65 kgಯಿಂದ ಅಥವಾ ತೂಕದಿಂದ ನಾನು ಕೆಳಗಡೆ ಅಥವಾ ಮೇಲೆ ಹೋಗೇ ಇಲ್ಲ. ಆದರೆ ಇನ್ನೊಂದು ನಾನು ಫಾಲೋ ಮಾಡ್ತಾ ಇದ್ದೆ. ಹೌದು, ರೈಸ್ ತಿಂತಾ ಇದ್ದೆ, ಏನು ದಿನನಿತ್ಯ ನಾವು ಊಟ ಮಾಡ್ತಿದ್ವಿ ಅದನ್ನು ನಾನು ಊಟ ಮಾಡ್ತಿದ್ದೆ. ಬಟ್ ಶುಗರ್ ಸ್ವೀಟ್ ಏನಿದೆ ಅದನ್ನು ನಾನು ಅವಾಯ್ಡ್ ಮಾಡ್ತಾ ಇದ್ದೆ. ಕ್ವಾಂಟಿಟಿ ಕೂಡ ತುಂಬಾ ಯೂಶ್ವಲಿ ನಾವೆಷ್ಟು ಊಟ ಮಾಡ್ತಿದ್ವೋ ಅದಕ್ಕಿಂತ ಒಂದು ಸಲ ಪ್ರಮಾಣ ಏನು ಮಾಡ್ತಿದ್ದೆ ಅಂತ ಹೇಳಿದ್ರೆ ಕಡಿಮೆ ನಾನು ತಿಂತಾ ಇದ್ದೆ. ಸೊ ಬಹುಶಃ ಆ ಒಂದು ದೃಷ್ಟಿಯಿಂದ ಅಥವಾ ನಿಟ್ಟಿನಿಂದ ನನ್ನ ವೆಯ್ಟ್ ಹೇಗಿದೆ ಬ್ಯಾಲೆನ್ಸ್ಡ್ ಆಗಿತ್ತು ಅಂತ ಅನಿಸುತ್ತೆ. ಜೀನಿ ಕುಡಿಯೋದೇ ಬ್ಯಾಲೆನ್ಸ್ ಮಾಡ್ತಾ ಇದೆ ಅಂತ ಅನಿಸುತ್ತೆ. ನಾನು ರೀಸೆಂಟಾಗಿ ಒಂದು ಫಂಕ್ಷನ್ ಕೂಡ ಅಟೆಂಡ್ ಮಾಡಿದ್ದೆ. ಸೊ ಅಲ್ಲಿ ಯೂಶ್ವಲಿ ನಮ್ಮ ರಿಲೇಷನ್ಸ್ ಎಲ್ಲ ಬಂದಿರೋದ್ರಿಂದ ಸೊ ನೋಡೋಣ ನಂದು ಚೇಂಜಸ್ ಏನು ಅವರು ಕಂಡು ಹಿಡಿತಾರೆ ಅನ್ನುವಂಥದ್ದು ನನ್ನದು ಸ್ವಲ್ಪ ಕುತೂಹಲ ಇತ್ತು. ಸೊ ಹೋದ ತಕ್ಷಣ ನನಗೆ ಒಂದು ಪಾಸಿಟಿವ್ ಆಗಿ ಏನು ಆನ್ಸರ್ ಬೇಕಿತ್ತು ಅದು ನನಗೆ ಸಿಕ್ಕಿತ್ತು. ಹಾಗಾಗಿ ನಾನು ಆ ಒಂದು ವೆಯ್ಟ್ ಟ್ರಾನ್ಸ್ಫಾರ್ಮೇಷನ್ ಏನಿದೆ ಸೊ ಅದು ಸಕ್ಸಸ್ಫುಲ್ಲಿ ನಾನು ಕಂಪ್ಲೀಟ್ ಮಾಡಿದ್ದೀನಿ ಅಂತ ಅನಿಸ್ತು. ಸಣ್ಣಾಗಿದೆಯಾ ಅಂತ ಹೇಳ್ತಾ ಇದ್ರು. ಸೊ ಅದಂತೂ ಖಂಡಿತವಾಗ್ಲೂ ತುಂಬಾ ಖುಷಿ ಅನಿಸುತ್ತೆ ನನಗೆ. ಯಾಕೆಂದರೆ ಹೇಳಿದರೆ ನಾನು ಯಾವಾಗಲೂ ಒಂದು ಜರ್ನಿಯನ್ನು ನಾವು ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದರೆ ಅಥವಾ ಸತತ ಪ್ರಯತ್ನ ಪಡಬೇಕು ಅಂತ ಹೇಳಿದರೆ ಖಂಡಿತ ಅದರಲ್ಲಿ ನಮ್ಮ ಶ್ರಮ ಖಂಡಿತ ಬೇಕಾಗಿರುತ್ತೆ.
ಅದು ಸ್ಪೆಷಲಿ ನಾವು ಮಾನಸಿಕವಾಗಿ ನಾವೇನು ಮಾಡಬೇಕು, ಮನಸ್ಸಿಂದ ಅದನ್ನು ಶ್ರದ್ಧೆಯಿಂದ ಪಾಲಿಸಿದರೆ ಮಾತ್ರ ಆ ಒಂದು ರಿಸಲ್ಟ್ ನಮಗೆ ಸಿಗುವಂತಹದ್ದು. ಆ ರಿಸಲ್ಟ್ ಸಿಕ್ಕಿದಂತ ನಾನು ಖಂಡಿತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಅಲ್ಲಿ ನನ್ನ ಫ್ರೆಂಡ್ ಏನಿದ್ದಾಳೆ ಅವಳು ಕೇಳ್ತಾ ಇದ್ಲು. ಸೊ ಎಲ್ಲರೂ ಹೇಳ್ತಾರೆ ಸೈಡ್ ಎಫೆಕ್ಟ್ಸ್ ಇದೆ, ಕೆಲವೊಂದು ಬಾಡಿಲಿ ಚೇಂಜಸ್ ಆಗುತ್ತೆ. ಹಾಗೆಯೇ ನಾನು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಒಂದಷ್ಟು ಏನು ನೆಗೆಟಿವ್ ಕಮೆಂಟ್ಸ್ಗಳಿತ್ತು, ನೆಗೆಟಿವ್ ಥಾಟ್ಸ್ ಇತ್ತು ಅಂತ ಕೇಳ್ತಾ ಇದ್ಲು. ಬಟ್ ನನಗೇನು ಹಾಗೆ ಆ ರೀತಿಯಾದಂತಹ ಒಂದು ಬಾಡಿಲಿ ಚೇಂಜಸ್ ಆಗಿರ್ಬೋದು, ಅಥವಾ ಮೆಂಟಲಿ, ಅಥವಾ ಕೆಲವೊಂದು ವೇರಿಗಳು ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಇವೆಲ್ಲ ನಂದು ವೆಯ್ಟ್ ಜರ್ನಿದು ಒಂದು ವೇನಿಂಗ್ ಮಿಷಿನಲ್ಲಿ ನನ್ನ ಒಂದು ಡಿಫ್ರೆನ್ಸಸ್ ಏನಿದೆ ಅದನ್ನು ನಾನು ಆ ಕ್ಲಿಪ್ಸ್ ಹಾಕ್ತೀನಿ, ಆ್ಯಡ್ ಮಾಡ್ತೀನಿ ಈ ಒಂದು ವಿಡಿಯೋದಲ್ಲೇ. ಸೊ ಕ್ವಿಕ್ಕಾಗಿ ನೀವು ನೋಡ್ಕೊಂಡು ಬನ್ನಿ, ನಂತರ ನಾವು ಮಾತನಾಡೋಣ. ಈ ವೆಯ್ಟ್ ಇದೆಯಲ್ಲ, ಇದು ನನ್ನ ಹಸ್ಬೆಂಡ್ ಇದ್ದಾಗ ನಾನು ಇದ್ದಿದ್ದು. ಸೊ ಅದು ಅಷ್ಟು ಜಾಸ್ತಿನೂ ಆಗಿಲ್ಲ, ಕಡಿಮೆ ಆಗಿಲ್ಲ. ಆನಂತರ ಹಸ್ಬೆಂಡ್ ಹೋಗಿ ಒಂದು 3 ವೀಕ್ಸ್ ಆದಮೇಲೆ ನಾನು ಚೆಕ್ ಮಾಡಿದಾಗ ಇಷ್ಟು ವೆಯ್ಟನ್ನು ನೀವು ನೋಡ್ಕೊಂಡು ಬಂದ್ರಿ ಅಂತ ನಾನು ಅಂದ್ಕೊಳ್ತೀನಿ. ಮತ್ತು ಇದರಲ್ಲೇ ನನ್ನ ಡಿಫ್ರೆನ್ಸಸ್ ಏನು, ನನ್ನ ವೆಯ್ಟ್ ಲಾಸ್ ಹೇಗೆ ನಡೀತಾ ಇದೆ ಅನ್ನುವಂಥದ್ದು. ಹೌದು, ನನಗೆ ಅಂತೂ ತುಂಬಾ ಒಂದು ಸ್ಯಾಟಿಸ್ಫೈಡ್ ಇದೆ ವೆಯ್ಟ್ ಲಾಸ್ ಬಗ್ಗೆ. ಯಾಕೆಂತ ಹೇಳಿದ್ರೆ ಆ್ಯಂಡ್ ಇನ್ನೊಂದು ಏನು ಅಂತ ಹೇಳಿದ್ರೆ, ನನ್ನ ಬಗ್ಗೆ ನನಗೆ ಪ್ರೌಡ್ ಫೀಲ್ ಇದೆ. ಯಾಕೆಂತ ಹೇಳಿದ್ರೆ ನಾನು ಒಂದು ವಿಚಾರವನ್ನು ನಾನು ಸ್ಟ್ರಾಂಗಾಗಿ ನಾನು ತಗೊಂಡ್ರೆ ಅದನ್ನು ನಾನು ಬಹುಶಃ ಇದನ್ನ ಫಾಲೋ ಅಪ್ ಮಾಡ್ತೀನಿ ಅಂತ ನನಗೆ ಅನಿಸ್ತು. ಹಾಗಾಗಿ ನನ್ನ ಬಗ್ಗೆ ನನಗೆ ಪ್ರೌಡ್ ಇದೆ. ಈ ಜೀನಿ ಸ್ಲಿಮ್ ಏನು ವೆಯ್ಟ್ ಲಾಸ್ ಪೌಡರ್ ಏನಿದೆ, ಇದನ್ನು ಬಳಕೆ ಮಾಡೋದ್ರಿಂದ ಖಂಡಿತ ವೆಯ್ಟ್ ಲಾಸ್ ಆಗುತ್ತೆ. ಹಾಗೆಯೇ ಬಿಟ್ಟರೆ ಅದು ವೆಯ್ಟ್ ಗೇಯ್ನ್ ಆಗಿಬಿಡುತ್ತೆ ಅನ್ನುವಂತಹ ಒಂದು ತಪ್ಪು ಕಲ್ಪನೆಯಿಂದ ನೀವು ಹೊರಗೆ ಬರಲೇಬೇಕು. ಯಾಕೆಂತ ಹೇಳಿದ್ರೆ ನಾವು ಮೊದಲನೇದಾಗಿ ಯಾವುದೇ ವಿಚಾರಗಳಾಗಿರ್ಬೋದು ಅದರಲ್ಲಿ ಮಾನಸಿಕವಾಗಿ ದೃಢ ಆಗಿರಬೇಕು, ಮನಸ್ಸಲ್ಲಿ ನಾವು ದೃಢವಾಗಿ ನಿಂತ್ಕೊಂಡಿರಬೇಕು. ಹಾಗೆ ನಾವು ನಂಬಿಕೆಯನ್ನು ಖಂಡಿತ ಕಳ್ಕೊಳ್ಳೇಬಾರ್ದು. ಸೊ ಇದು ನನ್ನ ಒಂದು ಅನಿಸಿಕೆ. ಈ ಒಂದು ಕ್ವೆಶ್ಚನ್ ಏನಿದೆ ಇದಕ್ಕೆ ನಿಮಗೆ ಆನ್ಸರ್ ಸಿಕ್ಕಿರುತ್ತೆ. ಸೊ ನಿಮಗೆ ಅರ್ಥ ಆಗಿರುತ್ತೆ, ಯಾವಾಗಲೂ ನಮ್ಮ ಪ್ರಯತ್ನಕ್ಕೆ ಖಂಡಿತ ಫಲ ಸಿಕ್ಕೇ ಸಿಗುತ್ತೆ. ಹಾಗೆ ಆರೋಗ್ಯದಾಯಕವಾಗಿ ಅಥವಾ ಆರೋಗ್ಯವನ್ನು ಕಾಪಾಡಿಕೊಂಡೇ ನಾವು ವೆಯ್ಟ್ ಲಾಸ್ ಮಾಡಲೇಬೇಕಾಗುತ್ತೆ. ನಮ್ಮ ಬಾಡಿಗೆ ಏನು ಬೇಕು ಅಷ್ಟನ್ನು ತಗೊಳ್ಳೋಣ. ಆರೋಗ್ಯವನ್ನು ಕಾಪಾಡ್ಕೊಳ್ತಾ ನಮ್ಮ ವೆಯ್ಟ್ ಲಾಸ್ ಏನಿದೆ ಅದನ್ನು ಮಾಡಲೇಬೇಕಾಗುತ್ತೆ. ನಮಗೆ ಬಾಡಿಗೆ ಏನು ಬೇಕು ಅದು ಬೇಕೇ ಬೇಕಲ್ವಾ. ಹಾಗಾಗಿ ಅಂತಹ ಫುಡ್ಡನ್ನು ತಗೊಳ್ತಾ ಇರಬೇಕಾಗುತ್ತೆ. ಸೊ ಫ್ರೂಟ್ಸ್ ಆಗಿರ್ಬೋದು, ಡ್ರೈ ಫ್ರೂಟ್ಸ್ಗಳಾಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಅಷ್ಟೇ ನಮಗೆ ಅಗತ್ಯ. ನಮ್ಮ ಶರೀರಕ್ಕೆ ದೈಹಿಕವಾಗಿ ನಾವು ಸುದೃಢವಾಗಬೇಕು ಅಂತ ಹೇಳಿದರೆ ಇವೆಲ್ಲವೂ ನಮ್ಮ ಬಾಡಿಗೆ ಬೇಕು. ಆದರೆ ಪ್ರಮಾಣದಲ್ಲಿ ನೀವು ಅದನ್ನು ಕಡಿಮೆ ಮಾಡ್ತಾ ಅಥವಾ ಹೆಚ್ಚು ಬೇಕು ಅನಿಸಿದಾಗ ಒಂದಷ್ಟು ಮಟ್ಟಿಗೆ ಹೆಚ್ಚು ಸೇವಿಸ್ತಾ, ಕಡಿಮೆ ಕೂಡ ಸೇವಿಸ್ತಾ ನೀವೇನು ಮಾಡಬೇಕು, ಬ್ಯಾಲೆನ್ಸನ್ನು ಮಾಡ್ತಾ ಹೋಗಬೇಕಾಗತ್ತೆ. ಆಗ ಖಂಡಿತ ಫಲ ಸಿಗುತ್ತೆ ನಿಮಗೆ. ನನ್ನ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಅಂತ ಅನಿಸಿದ್ರೆ ಖಂಡಿತ ಒಂದು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳೊಂದಿಗೆ ನಾನು ಶ್ರೇಯಾ. ನಮಸ್ಕಾರ.